ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ. ಅದೇ ತರ ರಾಮನಗರದಲ್ಲೂ ಕೂಡ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ಸಿದ್ಧತೆ ನಡೆಸಿದ್ದಾರೆ ಇದಕ್ಕೆ. ಹಾಗಾದ್ರೆ ರಾಮನಗರದಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಆಗಲಿದೆಯಾ? ಈ ಸ್ಟೋರಿ ನೋಡಿ. ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣವಾಗಿದೆ. ಬಾಲರಾಮನಿಗೆ ಪ್ರಾಣ ಪ್ರತಿಷ್ಠಾಪನೆಯಾಗಿದೆ. ಇದೀಗ ದಕ್ಷಿಣದಲ್ಲೂ ರಾಮ ಮಂದಿರ ನಿರ್ಮಾಣಕ್ಕೆ ಕಾಂಗ್ರೆಸ್ ಶಾಸಕ ಮುಂದಾಗಿದ್ದಾರೆ. ರೇಷ್ಮೆ ನಾಡು ರಾಮನಗರದಲ್ಲಿ ಭಾರೀ ಸಂಚಲನ ಮೂಡಿಸಿದೆ. ಶಾಸಕ ಇಕ್ಬಾಲ್ ರಾಮ ಜಪ ಮಂದಿರ ನಿರ್ಮಾಣಕ್ಕೆ ಪ್ಲಾನ್. ಗಣೇಶ್ ಭಟ್ ಕೆತ್ತಿರುವ ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನೆಗೆ ಚಿಂತನೆ. ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ರಾಮನ ವಿಚಾರವಾಗಿ ಮತ್ತೆ ಸುದ್ದಿಯಲ್ಲಿದ್ದಾರೆ. ಈ ಹಿಂದೆ ರಾಮೋತ್ಸವ ಮಾಡೇ ಮಾಡ್ತೀನಿ ಅಂತ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಹೇಳಿದ್ದ ಶಾಸಕ ಇಕ್ಬಾಲ್ ಹುಸೇನ್ ಇದೀಗ ಒಂದು ಹೆಜ್ಜೆ ಮುಂದೆ ಹೋಗಿ ಮಹತ್ವದ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಹಿಂದಿನ ಬಿಜೆಪಿ ಸರ್ಕಾರವು ಚುನಾವಣೆ ವೇಳೆ ಮಂದಿರದ ಜಪ ಮಾಡಿದ್ರು. ಇದೀಗ ಕಾಂಗ್ರೆಸ್ ಶಾಸಕರು ಅಯೋಧ್ಯೆಯಂತೆ ರಾಮನಗರದಲ್ಲೂ ಶ್ರೀರಾಮನ ಮಂದಿರ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ. ಅದಕ್ಕಾಗಿ ಕನ್ನಡಿಗ ಗಣೇಶ್ ಭಟ್ ಕೆತ್ತಿರುವ ಶ್ರೀರಾಮನ ಮೂರ್ತಿಯನ್ನ ರಾಮನಗರಕ್ಕೆ ತರೋದಕ್ಕೆ ಚಿಂತನೆ ನಡೆಸಿದ್ದಾರೆ. ಈ ಬಗ್ಗೆ ಶ್ರೀರಾಮ ಜನ್ಮಭೂಮಿ ಕ್ಷೇತ್ರ ಟ್ರಸ್ಟ್ಗೆ ಪತ್ರ ಬರೆಯೋದಕ್ಕೆ ನಿರ್ಧರಿಸಿದ್ದಾರೆ. ಗಣೇಶ್ ಭಟ್ ಕೆತ್ತುವಂತ ವಿಗ್ರಹಕ್ಕೆ ನಾವು ಅದನ್ನ ಇದು ಮಾಡ್ತಾ ಇರೋದು. ಪತ್ರ ನಾನು ಇವತ್ತೇ ಬರೀತೀನಿ. ನಿನ್ನೆ ನನಗೆಲ್ಲ ಮಾತಾಡಿದೆ, ಪಾಪ ಅವರೆಲ್ಲ ಮಾತಾಡಿದ್ರು. ನಾನು ಇವತ್ತು ಮಾಡ್ತೀನಿ, ಇವತ್ತೆಲ್ಲ ಕೂಡ. ಕೆಲ ದಿನಗಳ ಹಿಂದಷ್ಟೇ ಶ್ರೀರಾಮನ ಬಗ್ಗೆ ತಮಗಿರುವ ಭಕ್ತಿ ಭಾವದ ಬಗ್ಗೆ ಸಾರ್ವಜನಿಕವಾಗಿಯೇ ಅಭಿಪ್ರಾಯ ಹಂಚಿಕೊಂಡಿದ್ದ ಶಾಸಕ ಇಕ್ಬಾಲ್ ಹುಸೇನ್ ರಾಮನಗರದಲ್ಲಿ ರಾಮೋತ್ಸವ ಮಾಡ್ತೇನೆ ಅಂತ ಹೇಳಿದ್ರು. ಅದರಂತೆ ಐತಿಹಾಸಿಕ ರಾಮದೇವರ ಬೆಟ್ಟದಲ್ಲಿನೇ ರಾಮೋತ್ಸವಕ್ಕೆ ಮುಂದಾಗಿದ್ರು. ಆದ್ರೆ ರಾಮದೇವರ ಬೆಟ್ಟ ರಿಸರ್ವ್ ಫಾರೆಸ್ಟ್ ವ್ಯಾಪ್ತಿಗೆ ಬರುವ ಕಾರಣ ಬೇರೆ ಕಡೆ ರಾಮ ಮಂದಿರ ಕಟ್ಟುವ ಚರ್ಚೆ ಶುರುವಾಗಿತ್ತು. ಆ ವಿಚಾರವೇ ಇನ್ನೂ ಚರ್ಚಾ ಹಂತದಲ್ಲಿ ಇರುವಾಗಲೇ ಮತ್ತೊಂದು ಬೆಳವಣಿಗೆಯಾಗಿದೆ. ರಾಮನಗರವನ್ನ ದಕ್ಷಿಣ ಅಯೋಧ್ಯೆಯಾಗಿ ಅಭಿವೃದ್ಧಿಪಡಿಸುವ ಬಗ್ಗೆ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಜೊತೆಗೆ ಇಕ್ಬಾಲ್ ಹುಸೇನ್ ಮಾತನಾಡಿದ್ದಾರಂತೆ. ದೇವ್ರಿಗಿಂತ ದೊಡ್ಡದು ಯಾವುದೂ ಇಲ್ಲ. ಇಲ್ಲ ನಾವು ಈಗಾಗಲೇ ಈ ಬಡ್ಜೆಟ್ನಲ್ಲಿ ಶ್ರೀರಾಮಚಂದ್ರನ ದೇವಸ್ಥಾನ ಇಲ್ಲಿ ಅದ್ಭುತವಾಗಿ ನಾವು ಕಟ್ಟಬೇಕಂತೇಳಿ ಈ ಬಡ್ಜೆಟ್ ಸೇರಿಸ್ಬೇಕಂತೇಳಿ ನಾನು ಮಾನ್ಯ ಮುಖ್ಯಮಂತ್ರಿಯವರಿಗೆ, ಪ್ರವಾಸೋದ್ಯಮ ಇಲಾಖೆ ಸಚಿವರು ಎಚ್ ಕೆ ಪಾಟೀಲ್ ಅವರಿಗೆ ಮನವಿ ಮಾಡಿದ್ದೀನಿ. ನಮ್ಮ ಡಿ ಕೆ ಸುರೇಶ್ ಸಾಹೇಬರು, ನಮ್ಮ ಲೋಕಸಭಾ ಸದಸ್ಯರು, ಅವರು ನನ್ನ ಜೊತೆಯಲ್ಲಿ ಸೇರಿ ಅದಕ್ಕೆ ಕೈ ಜೋಡಿಸಿ ಇಲ್ಲ ನಾವು ಇಲ್ಲಿ ಒಂದು ವಿಶೇಷವಾದಂಥ ರೀತಿಯಲ್ಲಿ ನಾವೆಲ್ಲರೂ ಕೂಡ ರಾಮೋತ್ಸವ ಪ್ಲಸ್ ರಾಮ ದೇವಸ್ಥಾನವನ್ನು ನಾವಿಲ್ಲ ಕಟ್ಟಬೇಕು. ಶ್ರೀರಾಮನ ವಿಚಾರವಾಗಿ ಸ್ಪಷ್ಟವಾದ ನಿಲುವು ತಾಳಿರುವ ಶಾಸಕ ಇಕ್ಬಾಲ್ ಹುಸೇನ್ ಇತರ ಅಲ್ಪಸಂಖ್ಯಾತ ನಾಯಕರಂತೆ ಏನೋ ಹೇಳಿಕೆ ಕೊಟ್ಟು ನುಣುಚಿಕೊಳ್ಳದೆ ಮತ್ತೆ ಶ್ರೀರಾಮ ಮಂದಿರದ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ಕಾಂಗ್ರೆಸ್ನಿಂದಲೂ ರಾಮ ಜಪ ಶುರುವಾಗಿದೆ. ಸೈಯದ್ ನಿಜಾಮುದ್ದೀನ್, ಟಿವಿ9 ರಾಮನಗರ.